ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಹುಕ್ಕೇರಿ ಪಟ್ಟಣದಲ್ಲಿ ಶ್ರೀಶೈಲ ಜಗದ್ಗುರುಗಳ ಧರ್ಮ ಜಾಗೃತಿ ಯಾತ್ರೆ ಧರ್ಮಸಭೆ. ಹುಕ್ಕೇರಿಯ ವಿಶ್ವರಾಜ್ ಸಭಾಭವನದಲ್ಲಿ ಯಡೂರು ಶ್ರೀ ವೀರಭದ್ರೇಶ್ವರ ದೇವಾಲಯದಲ್ಲಿ ಶ್ರೀ ಜಗದ್ಗುರು ಪಂಚಪೀಠಾಧೀಶ್ವರರ ಸಾನ್ನಿಧ್ಯದಲ್ಲಿ ರಾಜಗೋಪುರಗಳ ಲೋಕಾರ್ಪಣೆ, ಮಹಾಕುಂಭಾಭಿಷೇಕ, ಲಕ್ಷ ದೀಪೋತ್ಸವ ಕಾರ್ಯಕ್ರಮದ ಧರ್ಮಸಭೆಯನ್ನು ಮಾಜಿ ಸಚಿವ ಎ.ಬಿ. ಪಾಟೀಲ್, ಯುವ ಉದ್ಯಮಿ ಪೃಥ್ವಿ ಕತ್ತಿ ಹಾಗೂ ಮಠಾಧೀಶರಿಂದ ಜ್ಯೋತಿ ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ. ಬೆಳಗಾವಿ ಜಿಲ್ಲೆಯಾದ್ಯಂತ 30 ದಿನಗಳ ಕಾಲ ಗ್ರಾಮಗಳಿಗೆ ತೆರಳಿ ಧರ್ಮ ಜಾಗೃತಿ ಧರ್ಮಸಭೆ ನಡೆಸುತ್ತಿರುವ ಶ್ರೀಶೈಲ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಅವರನ್ನು ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಗಣ್ಯರಿಂದ ಪೂಜ್ಯ ಶ್ರೀಗಳನ್ನು ಸನ್ಮಾನಿಸಿ ಅವರನ್ನು ಸ್ವಾಗತಿಸಿದರು. ಶ್ರೀಮತಿ ರಾಜೇಶ್ವರಿ ವಿಶ್ವನಾಥ್ ಕತ್ತಿ ಚಾರಿಟೇಬಲ್ ಟ್ರಸ್ಟ್ ಬೆಲ್ಲದ ಬಾಗೇವಾಡಿ ಇವರ ಸಹಯೋಗದಲ್ಲಿ ನಡೆದ ಈ ಕಾರ್ಯಕ್ರಮ ಮಾಜಿ ಸಚಿವ ಎ.ಬಿ. ಪಾಟೀಲ್ ಹಾಗೂ ಪೃಥ್ವಿ ಕತ್ತಿ ಅವರನ್ನು ಶ್ರೀಮಠದಿಂದ ಜಗದ್ಗುರುಗಳಿಂದ ಆಶೀರ್ವದಿಸಿ ಸನ್ಮಾನಿಸಲಾಯಿತು. ಪ್ರಾಸ್ತಾವಿಕವಾಗಿ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು, ಮಾಜಿ ಸಚಿವ ಎ.ಬಿ. ಪಾಟೀಲ್, ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ನಿರ್ದೇಶಕ ಪೃಥ್ವಿ ಕತ್ತಿ ಮಾತನಾಡಿ, ಶ್ರೀ ಕ್ಷೇತ್ರ ಯಡ್ಡೂರು ದಕ್ಷಿಣ ಕಾಶಿ ಎಂದು ಪ್ರಸಿದ್ಧಿ ಪಡೆದಿದೆ. ಪ್ರತಿಯೊಬ್ಬರೂ ಸಹಬಾಳ್ವೆ ನಡೆಸುವುದರ ಜೊತೆಗೆ ತಮ್ಮ ಧರ್ಮದ ಆಚರಣೆಯನ್ನು ಶ್ರದ್ಧೆಯಿಂದ ಆಚರಿಸಿ ಧರ್ಮದ ದಾರಿಯಲ್ಲಿ ಸಾಗಬೇಕು ಎನ್ನುವ ಉದ್ದೇಶದಿಂದ ಧರ್ಮ ಜಾಗೃತಿಯನ್ನು ಬೆಳಗಾವಿ ಜಿಲ್ಲೆಯಾದ್ಯಂತ ಹಮ್ಮಿಕೊಂಡಿದ್ದು, ಭಕ್ತರ ಪ್ರತಿಯೊಬ್ಬರ ಗ್ರಾಮದಲ್ಲಿಯೂ ಧರ್ಮ ಜಾಗೃತಿಗಾಗಿ ಎಲ್ಲ ಭಕ್ತರನ್ನು ಆಹ್ವಾನಿಸಲು ಧರ್ಮ ಜಾಗೃತಿ ಸದ್ಭಾವನ ಯಾತ್ರೆಯನ್ನು ಜಗದ್ಗುರುಗಳು ಕೈಗೊಂಡಿದ್ದು, ಶ್ರೀಶೈಲ ಜಗದ್ಗುರು ಡಾಕ್ಟರ್ ಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಧರ್ಮವನ್ನು ಅನುಸರಿಸಬೇಕು, ಸ್ವಧರ್ಮ ನಿಷ್ಠೆ ಪರಧರ್ಮ ಸಹಿಷ್ಣುತೆಯ ಮೂಲಕ ಪ್ರತಿಯೊಬ್ಬರೂ ಸಹಬಾಳ್ವೆ ನಡೆಸಬೇಕು ಎನ್ನುವ ಉದ್ದೇಶದಿಂದ ಈ ಧರ್ಮ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಯಡೂರು ವೀರಭದ್ರೇಶ್ವರ ದೇವಸ್ಥಾನದ ಮಹಾಕುಂಭಾಭಿಷೇಕ, ಲಕ್ಷ ದೀಪೋತ್ಸವ, ಕೃಷ್ಣಾಷ್ಟಮಿ, ಪುರವಂತರ ಮಹಾಮೇಳ ಅಂಗವಾಗಿ ಭದ್ರಕಾಳಿ ವೀರಭದ್ರೇಶ್ವರ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲರೂ ಪಾಲ್ಗೊಳ್ಳಬೇಕು. 1 ತಿಂಗಳ ಕಾಲ ಜಗದ್ಗುರುಗಳು ಜಿಲ್ಲೆಯಾದ್ಯಂತ ಧರ್ಮ ಜಾಗೃತಿ ಧರ್ಮಸಭೆಗಳನ್ನು ನಡೆಸುತ್ತಿದ್ದಾರೆಂದು ಇದೇ ವೇಳೆ ಹೇಳಿದರು. ಈ ಸಂದರ್ಭದಲ್ಲಿ ಹುಕ್ಕೇರಿ ಪಟ್ಟಣ ಸೇರಿದಂತೆ ವಿವಿಧ ಗ್ರಾಮಗಳಿಂದ ಭಕ್ತರು, ಮುಖಂಡರು, ಹಿರಿಯ ಧುರೀಣರು, ಪುರವಂತರು ಈ ಧರ್ಮ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. ನಮ್ಮ ತಾಲೂಕಿನಲ್ಲಿ ನಮ್ಮಲ್ಲಿ ನಂಬರಿಗೆ ಧನ್ಯವಾದ ಉದ್ದೇಶ ನಮ್ಮ ಕರ್ನಾಟಕ ಧಾರ್ಮಿಕ ಭಾವನೆಯನ್ನು ಮುಂದೆ ದಯವಿಟ್ಟು ಯಾರು ಮಾತಾಡಕ್ಕೆ ಹೋಗಬಾರ್ದು. ಹಿಂದೂ ಸಮಾಜದ ಒಕ್ಕಟ್ಟಿಗೆ ಯಡೂರು ಕ್ಷೇತ್ರದ ಗೋಪುರಗಳ ಮಹಾಪ್ರದೇಶ ಉದ್ಘಾಟನೆ ಬಹಳ ಅದ್ಭುತ ಕೆಲಸವನ್ನು ಶ್ರೀರಾಮ ನನಗೆ ಯಾಕಂದ್ರೆ ಅದನ್ನ ನಮ್ಮ ಜನ ಇಲ್ಲೇ ಬಹಳ ಅದರ ನಿರೀಕ್ಷೆಗೆ ಕಾಣುತ್ತಾರೆ.
ಎಲ್ಲ ಕಾರ್ಯಕ್ರಮಗಳು ಬರುವಂಥ ಸಮಾವೇಶ ಇದು ನಮ್ಮ ಪ್ರಾಚೀನ ಕಾಲದಿಂದ ಬರುವಂಥ ಉತ್ಸವ. ಇದನ್ನು ಮುಗಿಸ್ಕೊಂಡು ಈ ಸಮಾವೇಶ ಮಾಡಬೇಕು ಕಳಿಸಿದ ಜಗದ್ಗುರು ಕೆಲಸ ಮಾಡ್ತಾರೆ. ಅದೇ ರೀತಿ ಎಲ್ಲ ಮಾಡಬೇಕು ಅಂತ ಉದ್ದೇಶಿಸಿ ಈ ಕಾರ್ಯಕ್ರಮ ಮಾಡ್ತಾರೆ. ಅದಕ್ಕೆ ಎಷ್ಟು ಕೋಟಿ ಗಮನವನ್ನು ಹೇಳಿಕೊಳ್ಳುವಂತೆ ನಮ್ಮ ಜನ ನಾವು ಅದೇ ದೇವಸ್ಥಾನಗಳು ಹೋಗುವ ನಮ್ಮ ಪದ್ಧತಿ ಆದರೆ ನಮ್ಮದೇ ಕ್ಷೇತ್ರಕ್ಕೆ ಅಲ್ಲಿ ಹೋಗು ದಕ್ಷಿಣ ಕಾಶಿಯಲ್ಲಿ ಆಶೀರ್ವಾದವನ್ನು ಬಯಸಿದೆ. ಈ ಕಾರ್ಯಕ್ರಮ ನಡೀತಾ ಇದೆ. ನಾವೆಲ್ಲರೂ ಕೂಡ ಅದನ್ನು ಆಯ್ಕೆ ಪುಣ್ಯವನ್ನು ನಾವು ಆಶೀರ್ವಾದ ಪಡೆದುಕೊಂಡು ಇವತ್ತೇ ಕಲಿಯುವುದು ಈ ಧರ್ಮ ಜಾಗೃತಿ ಬಹಳ ಅವಶ್ಯಕತೆ. ನಾವೆಲ್ಲರೂ ನಮ್ಮದು ವೀರ ಪರಂಪರೆ ಬಹಳ ಅತಿ ಪ್ರಾಚೀನ ಕಾಲದ್ದು ಹಳೆ ಪರಂಪರೆ. ಈ ಪರಂಪರೆಯನ್ನು ಯಾವ ಆದರೆ ನಮ್ಮ ಜನ ಎಷ್ಟು ಮಾತ್ರ ಕೂಡ ಹಳ್ಳಿಯಲ್ಲಿ ಶಹರದಲ್ಲಿ ಎರಡೇ ಸಮಾಜ ಪ್ರೀತಿಯಿಂದ ಒಂದು ಸ್ವಭಾವ ಇದ್ದರೆ ಯಾರು ನಮ್ಮ ಸರಿ ಸಮಾಜ ಭಾವನೆ ನಡೆದುಕೊಂಡು ಇಂಥ ಒಂದು ಜಾಗೃತಿ ಬಹಳ ಅವಶ್ಯಕತೆ ಇದೆ. ನಾವೆಲ್ಲರೂ ಭಾಗ್ಯ ಬಹಳಷ್ಟು ಜನ ಇವತ್ತು ಹೇಳಬೇಕು ಮುಖ್ಯರಿಗೂ ಎಲ್ಲರೂ ಜಾಗೃತಿ ಇವತ್ತು ಎಲ್ಲಿಗೂ ಜಾಗೃತಿ ಹೀಗಾಗಿ ಎಲ್ಲ ಕಡೆ ಜನ ಬಂದರು. ಆದರೂ ಕೂಡ ತಾಯಿಗಳಲ್ಲಿ ಎಲ್ಲ ನಮ್ಮ ಸಹೋದರರು ಕಾರ್ಯಕ್ರಮದಲ್ಲಿ ಒಳ್ಳೆಯದಾಗಿ ಆಶೀರ್ವಾದ ಪಡ್ಕೊಂಡು ಪವನ ಪಡ್ಕೊಂಡು ನನಗೂ ಕೂಡ ಈ ಒಂದು ಕಾರ್ಯಕ್ರಮ ಸತ್ಕಾರ ನನ್ನ ಕೋಟಿ ಹೆಣ್ಣುಗಳನ್ನು ವಿಸರ್ಜಿ ಧರ್ಮವನ್ನು ಹಿಡಿದ ಧರ್ಮ ಏನು ಅವಶ್ಯಕತೆ ಹಿಂಗೆ ಒಂದು ಊರಾಗ ಹುಡುಗಿರು ಊರಾಗ ಹುಡುಗಿ ಒಂದು ಏನು ಹೇಳ್ತಾರಂದ್ರೆ ಅಮ್ಮ ದಿನ ಇವತ್ತು ಎತ್ಕೊಳಪ್ಪ ಒಳ್ಳೆ ಅಜ್ಜ ಇವತ್ತೇ ಏನು ನಾನು ನೀ ಇವತ್ತು ನೋಡು ಲಾಭ ಐಡಿಯಾ ಮಾತು ಹೇಳ ಅವ್ರು ಮಾತು ತಗೊಂಡು ಅವರಿಗೆ ಇನ್ನ ಇಬ್ಬರಿಗೆ ಚರ್ಚೆ ಮಾಡಿ ಒಂದು ಅಚಾನಕ್ಕಾಗಿ ಇಬ್ಬತ್ತೆ ಅವಾಗ ಅಜಾನ ಅಂದ್ರೆ ನೀ ಇಬ್ಬರಿಗೆ ಹೆಚ್ಚು ಯಾಕೆ ನೋಡ್ರಿ ಅದು ಮನೆಯಲ್ಲಿ ಹೊರಗೆ ನಾವು ಇಡೀ ಊರಾಗ ಒಬ್ಬು ಇಬ್ಬತ್ತು ಹೆಚ್ಚು ಒಂದು ಸಿಗಂಗೆ ಇಡೀ ಊರಾಗ ಊರು ಬಿಟ್ಟು ಒಂದು ಎರಡು ಬಿಟ್ಟು ಒಬ್ಬ ಅದನ್ನು ತೆಗೆದು ಈ ತೆಗೆದ ನೋಡ್ಕೊಂಡು ಹೋಗ್ತಾರೆ. ಅವನು ಹೆಂಗೆ ಸರಿ ಬರ್ತಿರ್ತ ಅವನೊಳಗೆ ಆ ತೆಗಡೆ ಮುಚ್ಕೋದಂತ ಬಟ್ ಏನಾಗ್ತದೆ ತೆಗೆ ಸರಿ ಬರ್ತಾರ ಅವನಿಗೆ ಏನು ಅಲ್ಲ ಮುಖ ತೋರಿಸಲೇಬೇಕು. ಮುಖ ತೋರಿಸ್ತಾರೆ ಇಬ್ಬತ್ತೆ ಹಚ್ಕೊಂಡು ನಾವು ಮುಖಾನೇ ತೆಗಡೆ ಅಂದ್ರೆ ಏನಂದ್ರೆ ನಿಧಿ ಅಲ್ಲ ಸಂಸ್ಕಾರ
ಚಲೋ ವಿಚಾರ ಸಮಾಜವನ್ನು ಹೇಗೆ ಇರಬೇಕು ಅನ್ನೋ ಒಂದು ವಿಚಾರ ಅದನ್ನು ನೋಡೋಣ ನಿಧಿಯನ್ನು ಹಂಚ್ಕೋಬೇಕು. ಅದಕ್ಕೆ ತಾತ್ಪರ್ಯ ಅಂದ್ರೆ ಇವಾಗಲೂ ಧರ್ಮ ಚಲೋ ಮಾಡಿದ್ರೆ ಧರ್ಮವನ್ನು ಚಲೋ ಮಾಡೇ ಮಾಡಬೇಕು. ಧರ್ಮವನ್ನು ನಾವು ಕಾಪಾಡಿದ್ರೆ ಧರ್ಮ ನಮ್ಮನ್ನು ಕಾಪಾಡಬೇಕಾಗ್ತದೆ ಮಾತನ್ನ ಈ ಗದ್ಯ ಬಯಸ್ತೇನೆ. ಹಾಗೆ ಈ ಸಂದರ್ಭದಲ್ಲಿ ಜಗದ್ಗುರು ಮಂತ್ರವನ್ನು ವಿನಂತಿ ಅದನ್ನು ಪ್ರತಿ ವರ್ಷ ಶಿಕ್ಷೆಯೊಳಗೆ ತಮ್ಮ ಗೊತ್ತಿರ್ತಾರೆ. ನಾವು ಎಲ್ಲರೂ ಹೆಕ್ಕೇಳಿ ಆಗಲಿ, ಚಿಕ್ಕೋಡಿ ಆಗಲಿ ಅಥವಾ ರಾಯಬಾಗ್ ಆಗಲಿ, ಗೋಕಾಕ ಆಗಲಿ ಅನೇಕ ಇಡೀ ಬೆಳಗಾವಿಲ್ಲ ಅದು ಬಾಗಲಕೋಟೆ ಬಿಜಾಪುರ ಜಿಲ್ಲೆ ಇಲ್ಲಿ ಅನೇಕ ಭಕ್ತರು ಅಲ್ಲಿ ಬಂದ ದೌಡವನ್ನು ದಿವಸ ನಾವು ಅಲ್ಲಿ ಪೂಜಾ ಮಾಡ್ತಿರ್ತಾರೆ. ಬಟ್ ಒಂದೊಂದು ಏನಂದ್ರೆ ನಾವು ಒಂದು ಗೇಟ್ ಒಳಗೆ ಮಾಡ್ತಿದ್ದು ಈಗ ನಮ್ಮ ಗೇಟ್ ಹೊರಗೆ ಮಾಡ್ತಾರೆ. ಎಲ್ಲ ಸರ್ಕಾರಿ ಏನು ಆಶಯ ಇರೋದು ಗೇಟ್ ಒಳಗೆ ನಾವು ಮಾಡಲಿಕ್ಕೆ ಸ್ವಲ್ಪ ಪರ್ಮಿಷನ್ ಕೊಡಬೇಕಾಗಿತ್ತು. ನಾವು ಕೂಡ ಈ ಥರ ಹಾಗೆ ಎಲ್ಲ ಶಾಸಕರ ಒಂದು ಹೆಸರು ಹೋಗ್ತೀವಿ. ನಮ್ಮ ಶಾಸಕರನ್ನು ಹೋಗ್ತೀವಿ, ಮಾಜಿ ಸಚಿವರುಗಳನ್ನು ಹೋಗ್ತೀವಿ, ಮಾಜಿ ಸಂಸದರು ಹಾಲಿ ಸಚಿವರು ಅಲ್ಲಿ ಸಂಸದರು ದಯವಿಟ್ಟು ಅದನ್ನು ನಾವು ಸ್ವಲ್ಪ ಮುಂದುವರಿಸೋದನ್ನು ಮಾಡಿಕೊಡಬೇಕು ಅಂತ ನಮ್ಮಲ್ಲಿ ವಿನಂತಿಯನ್ನು ಮಾಡ್ತೇವೆ. ನಾವು ಕೂಡ ಈ ಎಲ್ಲ ಮಂದಿನೂ ನಾವು ಬರ್ತೀವಲ್ಲ, ದಯವಿಟ್ಟು ನಾವು ಸ್ವಲ್ಪ ಹೇಳಿ ಮಾಡಿಸಿದ್ರೆ ಭಾಳ ಚಲೋ ಆಗ್ತದೆ. ಪ್ರತಿ ಸಲ ಏನಿದೆ ಒಬ್ಬರೇ ಇದನ್ನು ಮಾಡಕ್ಕೆ ಒಬ್ಬರೇ ಮಾತಾಡೋದು ಸಿಗಂಗಿಲ್ಲ. ಹಂಗಾಗಿ ದಯವಿಟ್ಟು ಈ ಸಲ ಏನಾದರೂ ಆಗ್ತಂದ್ರೆ ಅದರ ಖಾಯಂ ಖಾಯಮನ್ನ ನಾವು ಒಳಗೆ ಮಾಡುವಂಥ ಒಂದು ಪರ್ಮಿಷನ್ पंचब्रह्ममय नवमी पंचाचार्य जगद्गुरु ಕಾಶಿಯಂತೆ ಖ್ಯಾತವಾಗಿರುವ ಇಡೀ ಉತ್ತರ ಕರ್ನಾಟಕ, ಗೋವಾ, ಮಹಾರಾಷ್ಟ್ರ ಎಲ್ಲ ಭಾಗಗಳ ಆರಾಧ್ಯ ದೈವ ಶ್ರೀಶೈಲ ಜಗದ್ಗುರುಗಳು ಬಹಳ ಅದ್ಭುತವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಎರಡೂ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡಬೇಕು. ನಮ್ಮ ಜನ ಎಲ್ಲ ದಕ್ಷಿಣ ಕಡೆ ಹೋಗ್ತಿರ್ತಾರೆ, ಬೇರೆ ಬೇರೆ ಕಡೆ ಇವೆ, ಬೆಂಗಳೂರು, ಧರ್ಮಸ್ಥಳ, ಹೊರನಾಡು. ಈ ಎಲ್ಲ ಜನರಿಗೆ ನಮ್ಮ ಕ್ಷೇತ್ರಗಳ ಅರಿವು ಮೂಡಿಸಬೇಕು ಅನ್ನುವ ದೃಷ್ಟಿಕೋನದಿಂದ ಧರ್ಮ ಜಾಗೃತಿ ಯಾತ್ರೆಗೆ ಒಂದು ನೆಪ. ಈ ನೆಪದೊಳಗೆ ನಮ್ಮ ಕ್ಷೇತ್ರಗಳ ಅಭಿವೃದ್ಧಿ ಮಾಡಿದರೆ ನಮ್ಮ ಜನರಿಗೆ ಒಳ್ಳೆಯದಾಗ್ತದೆ ಅನ್ಕೊಂಡು ಕೆಲವಾರು ವರ್ಷಗಳ ಬಹಳಷ್ಟು ವರ್ಷಗಳಲ್ಲ, ಇದರಲ್ಲೇ ಎರಡೂ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿ ಈಗ ಕರ್ನಾಟಕದ ಇತಿಹಾಸದಲ್ಲಿ ವೀರಶೈವ ಲಿಂಗಾಯತ ಪರಂಪರೆಯ ಕ್ಷೇತ್ರಗಳ ಶಿಖರಕ್ಕೆ ಮಹಾಕುಂಭಾಭಿಷೇಕ ಎಂದು ನಡೆದಿಲ್ಲ. ಆ ಕಾರ್ಯಗಳ ಜಗದ್ಗುರುಗಳು ಮಾಡ್ತಾ ಇದ್ದಾರೆ. ಇವತ್ತು ಶ್ರೀಶೈಲ ಗಿರಿರಾಜ ಸುರೇಶ್ವರ ಶ್ರೀ ಶ್ರೀ 1800 ಜಗದ್ಗುರು ಡಾಕ್ಟರ್ ಚಂದ್ರಸಿದ್ದರಾಮ ಪಟೇಲರ ಶಿವಾಚಾರ್ಯ ಭಗವಂತರು ಬಹಳಷ್ಟು ಪರಿಶ್ರಮ ವಹಿಸಿದ್ದಾರೆ. ನಾವು ಹುಕ್ಕೇರಿ ತಾಲೂಕಿಗೆ ಹೆಮ್ಮೆ ಪಡಬೇಕು ಅಂತಂದ್ರೆ ಎಲ್ಲಾ ಜಿಲ್ಲೆಯ ತಾಲೂಕಿಗಿಂತ ಹೆಚ್ಚಾಗಿ ನಮ್ಮ ತಾಲೂಕಿನಲ್ಲಿ ಹೆಚ್ಚು ಕಾರ್ಯಕ್ರಮಗಳು ನಡೆದಿದ್ದಾವೆ. ಹಾಗೆ ಯಡಗಟ್ಟಿ, ಯಡೂರವಾಡಿ, ಯಾದಗಿರಿ,
ವಿದೇಶಗಳ ಎಲ್ಲ ಭಾಗದಲ್ಲಿಯೂ ಕೂಡ ಜಗದ್ಗುರುಗಳ ಧರ್ಮ ಯಾತ್ರೆ ನಡೆದವು.